ಎಲ್ರಿಗೂ ನಮಸ್ಕಾರ. ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಮುಂದೆ ಒಂದು ಉತ್ತಮವಾದ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಏನಪ್ಪಾ ಇತ್ತಂದ್ರ ನೀವು ಈ ಪದದ ಅರ್ಥ ನಿಮಗೆ ಪಕ್ಕಾ ಗೊತ್ತಿರಬೇಕು. ಯಾವ್ದಪ್ಪ ಅಂತಂದ್ರೆ ಅದು ಮಾರ್ಕೆಟಿಂಗ್. ಬಹಳ ಜನ ಅನ್ಕೊಂತಾರೆ ಮಾರ್ಕೆಟಿಂಗ್ ಅಂದ್ರೆ ಬರೀ ವಸ್ತುಗಳನ್ನ ಮಾರಾಟ ಮಾಡೋದು ಅಂತ. ಆದ್ರೆ ಅಷ್ಟಾದ್ರೂ ನಿಜ ಅಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಮಾರ್ಕೆಟಿಂಗ್ ಅನ್ನುವಂತ 9 ಅಕ್ಷರಗಳನ್ನು ನೀವೇನಾದ್ರೂ ತಿಳ್ಕೊಂಡ್ಬಿಟ್ಟಂದ್ರ ಈ ಬಿಸ್ನೆಸ್ ಅನ್ನು ವರ್ಲ್ಡ್ ಎದುರಾಗೈತೆ ಅಂದ್ರ ಈ 9 ಅಕ್ಷರಗಳ ಒಳಗೆ ಐತಿ. ನೀವೇನಾದ್ರೂ ಇದನ್ನ ತಿಳ್ಕೊಂಡ್ಬಿಟ್ಟಂದ್ರ ಪಕ್ಕ 100% ನೀವು ಬಿಸ್ನೆಸ್ ಅಲ್ಲಿ ಗೆಲ್ತೀರಿ, ಕೈ ತುಂಬಾ ಹಣ ಸಂಪಾದನೆ ಮಾಡ್ತೀರಿ. ಹಂಗಂದ್ರ ಈ 9 ಪದಗಳನ್ನು ಏನ್ ಹೇಳ್ತಾವೆ ತಿಳ್ಕೊಬೇಕಾಗಿತ್ತಂದ್ರ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಂಗಂದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ವಿಷಯಕ್ಕೆ ಬರೋಣ. ನಾನು ಹೇಳುವಂತ ಈ 9 ಪದಗಳನ್ನ ಗಮನವಿಟ್ಟು ಕೇಳಿ ಸ್ನೇಹಿತರೆ. ಈ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋದನ್ನ 9 ಪದಗಳನ್ನ ನಾನು ನಿಮಗೆ ಸವಿಸ್ತರವಾಗಿ ಹೇಳ್ತಾ ಇದ್ದೀನಿ. ಸೊ ಮೊದಲನೇ ಅಕ್ಷರ ಬಂದ್ಬಿಟ್ಟು ಎಂ ಅಂದ್ರೆ ಮಾರ್ಕೆಟ್. ಇವಾಗ ನೋಡಿ, ಸೈನಿಕರು ಯುದ್ಧಕ್ಕೆ ಹೋಗಬೇಕಾದ್ರೆ ಆ ಯುದ್ಧ ಎಲ್ಲಿ ನಡೀತಿದೆ ಅನ್ನುವಂತ ಒಂದು ಪೂರ್ವ ನಿಯೋಜನೆ ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನ ಒಟ್ಟುಗೂಡಿಸಿ ತಮ್ಮ ಸೇಫ್ಟಿಯಾಗಿ ಯುದ್ಧಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ನಾವು ಕೂಡ ಒಂದು ಉತ್ತಮವಾದ ಬಿಸ್ನೆಸ್ ಅನ್ನ ಮಾಡ್ಬೇಕಂದ್ರೆ ನಮ್ಮ ಉತ್ಪನ್ನಗಳನ್ನ ಎಲ್ಲಿ ಮಾರಾಟ ಮಾಡಬೇಕು ಅನ್ನೋದನ್ನ ನಾವು ಎಲ್ಲಿ ಮಾರಾಟ ಮಾಡಬೇಕು ಅಂತ ನಾವು ಪೂರ್ವವಾಗಿ ರಿಸರ್ಚ್ ಮಾಡಬೇಕು. ಅಂದ್ರೆ ಮಾರ್ಕೆಟ್ ಅನ್ನ ರಿಸರ್ಚ್ ಮಾಡಬೇಕು. ಇವತ್ತು ಮಾರ್ಕೆಟ್ ಎಲ್ಲಿದೆ, ನಮ್ಮ ಉತ್ಪನ್ನಗಳಿಗೆ ಮಾರ್ಕೆಟ್ ಎಲ್ಲಿದೆ, ಅದರ ಗ್ರಾಹಕರು ಎಲ್ಲಿದ್ದಾರೆ, ಅದರ ಪೈಪೋಟಿ ಹೇಗಿದೆ, ಕಾಂಪಿಟೇಟರ್ ಯಾರು, ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಂಡಾಗ ಮಾತ್ರ ನಮ್ಮ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಕೊಂಡೊಯ್ಯಬೇಕು ಸ್ನೇಹಿತರೆ. ಎರಡನೇದಾಗಿ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ಎ ಅಂದ್ರೆ ಅಡ್ವರ್ಟೈಸ್ಮೆಂಟ್. ನಿಮ್ಮ ಉತ್ಪನ್ನಗಳು ಎಷ್ಟೇ ಚೆನ್ನಾಗಿದ್ರು ಕೂಡ, ಎಷ್ಟೇ ಟೇಸ್ಟ್ ಆಗಿದ್ರು ಕೂಡ, ನಿಮ್ಮ ಉತ್ಪನ್ನಗಳು ಗ್ರಾಹಕರಿಗೆ ಜನರಿಗೆ ಪರಿಚಯ ಇರದೇ ಹೋದ್ರೆ ನಿಮ್ಮ ಉತ್ಪನ್ನಗಳು ಮಾರಾಟ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಉತ್ಪನ್ನಗಳು ಮಾರಾಟ ಆಗಬೇಕು ಅಂತ ಇತ್ತಂದ್ರ ನೀವು ನಿಮ್ಮ ಉತ್ಪನ್ನಗಳನ್ನ ಪ್ರಚಾರ ಮಾಡಿ. ಒಂದು ಉದ್ಯಮಗಳು ಯಾಕೆ ಮುಂದೆ ಅವರು ಹೆಚ್ಚು ಲಾಭವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ತಮ್ಮ ಉತ್ಪನ್ನಗಳನ್ನ ಹೆಚ್ಚು ಪ್ರಚಾರ ಮಾಡ್ತಾ ಇದ್ದಾರೆ, ಹೆಚ್ಚು ಗ್ರಾಹಕರನ್ನ ಸೆಳೀತಾ ಇದ್ದಾರೆ. ಹೆಚ್ಚು ಗ್ರಾಹಕರು ಬರ್ಬೇಕಂದ್ರೆ ನಿಮ್ಮ ಉತ್ಪನ್ನಗಳ ಪ್ರಚಾರ ಜಾಸ್ತಿ ಆಗ್ಬೇಕು, ಬಹಳ ಆಗ್ಬೇಕು. ನಿಮ್ಮ ಉತ್ಪನ್ನಗಳು ಯಾರಿಗೆ ಪರಿಚಯ ಇದಾವೋ ಅವರು ನಿಮ್ಮ ಉತ್ಪನ್ನಗಳನ್ನ ಕೊಂಡ್ಕೊಳ್ತಾರೆ. ಹಾಗಾಗಿ ನಿಮ್ಮ ಉತ್ಪನ್ನಗಳು ಮಾರ್ಕೆಟಲ್ಲಿ ಜಾಸ್ತಿ ಸೇಲ್ ಆಗ್ಬೇಕಾಗಿತ್ತು ಅಂದ್ರೆ ನಿಮ್ಮ ಉತ್ಪನ್ನಗಳನ್ನ ಪ್ರಚಾರ ಮಾಡ್ರಿ. ಮೂರನೇದಾಗಿ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಆರ್ ಅಂದ್ರೆ ರಿಲೇಶನ್ಶಿಪ್, ಸಂಬಂಧಗಳು. ಇವತ್ತು ಬಹಳ ಜನ ಅನ್ಕೊಂತಾರೆ ಬಿಸ್ನೆಸ್ ಅಂದ್ರೆ ಬರೀ ವ್ಯವಹಾರವನ್ನ ಮಾಡೋದು. ಅದು ಅಲ್ಲ ಸ್ನೇಹಿತರೆ. ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಮ ಗ್ರಾಹಕರೇ ನಿಮ್ಮ ಸಂಬಂಧಗಳು ಆಗ್ತಾರೆ ಸ್ನೇಹಿತರೆ. ನಿಮ್ಮ ಗ್ರಾಹಕರ ಜೊತೆ ನೀವು ಉತ್ತಮ ಸಂಬಂಧಗಳನ್ನ ಇಟ್ಟುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅವರ ಜೊತೆ ಉತ್ತಮವಾದ ಮಾತುಗಾರಿಕೆ, ನಯವಾದ ಇದೆಲ್ಲವನ್ನು ಕೂಡ ನಾವು ಮಾಡಿಕೊಂಡಾಗ ಮಾತ್ರ ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ನಾವು ಗೆಲ್ಲೋದಕ್ಕೆ ಆಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ಕೆ ಅಂದ್ರೆ ನಾಲೆಜ್, ಮಾಹಿತಿ. ಸೊ ನೀವು ಬಿಸ್ನೆಸ್ ಅಲ್ಲಿ ಪಕ್ಕಾ ಗೆಲ್ಲಬೇಕು ಅಂತಂದ್ರೆ, ಇವತ್ತಿನ ಒಂದು ಬಿಸ್ನೆಸ್ ಪಕ್ಕಾ ಗೆಲ್ಲಬೇಕು ಅಂತಂದ್ರೆ ಏನಿರ್ಬೇಕಂದ್ರೆ ಮಾಹಿತಿ ಇರಬೇಕು. ಸೊ ನಿಮ್ಮ ಉತ್ಪನ್ನಗಳು ಯಾವುದು, ಆ ಉತ್ಪನ್ನಗಳು ಗ್ರಾಹಕರಿಗೆ ಯಾವ ಸಮಸ್ಯೆಯನ್ನು ಪರಿಹಾರ ಕೊಡುತ್ತೆ, ನಿಮ್ಮ ಉತ್ಪನ್ನಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಇರಬೇಕು. ಮತ್ತೆ ಮಾರ್ಕೆಟಲ್ಲಿ ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಇರುವಂತಹ ಗ್ರಾಹಕರ ಬೇಡಿಕೆಯನ್ನು ಕೂಡ ನೀವು ರಿಸರ್ಚ್ ಅನ್ನ ಮಾಡ್ತಾ ಇರ್ಬೇಕಾಗುತ್ತೆ. ಗ್ರಾಹಕರ ಬೇಡಿಕೆಗಳನ್ನು ದಿನದಿಂದ ದಿನಕ್ಕೆ ನೀವು ನಿಮ್ಮ ಉತ್ಪನ್ನಗಳಲ್ಲಿ ಅಪ್ಡೇಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ನೀವು ಗೆಲ್ಲಬೇಕಾಗಿತ್ತು ಅಂದ್ರೆ ಮಾಹಿತಿಯೇ ನಿಮ್ಮನ್ನ ಎಕ್ಸ್ಪರ್ಟ್ ಅನ್ನಾಗಿ ಮಾಡುತ್ತೆ. ನಿಮ್ಮ ಹತ್ರ ಮಾಹಿತಿ ಇಲ್ಲ ಅಂತಂದ್ರೆ, ಜ್ಞಾನ ಇಲ್ಲ ಅಂತಂದ್ರೆ ಇವತ್ತು ನೀವು ಬಿಸ್ನೆಸ್ ಅಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಈ ಅಂದ್ರೆ ಎಂಗೇಜ್ಮೆಂಟ್. ಸ್ನೇಹಿತರೆ ನೋಡಿ, ನಿಮ್ಮ ಒಂದು ಉತ್ಪನ್ನಗಳನ್ನ, ನಿಮ್ಮ ಒಂದು ಬಿಸ್ನೆಸ್ ಅನ್ನ, ನಿಮ್ಮ ಗ್ರಾಹಕರ ಜೊತೆ ನೀವು ಉತ್ತಮ ಸಂಬಂಧಗಳನ್ನ ಅವರ ಜೊತೆ ಮಾತಾಡ್ತಾ, ಅವರ ಒಂದು ಫೀಡ್ಬ್ಯಾಕ್ ಅನ್ನ ಕೇಳ್ತಾ, ಅವರ ಜೊತೆ ಎಂಗೇಜ್ಮೆಂಟ್ ಆಗಿರೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಟಿ ಅಂದ್ರೆ ಟಾರ್ಗೆಟಿಂಗ್. ನೋಡಿ ಸ್ನೇಹಿತರೆ, ನೀವು ಎಲ್ಲರಿಗೂ ಇಷ್ಟ ಆಗಕ್ಕೆ ಆಗಂಗಿಲ್ಲ. ಸೊ ನಿಮ್ಮ ಉತ್ಪನ್ನಗಳು ಎಲ್ಲರಿಗೂ ಬೇಕಾಗಿರಂಗಿಲ್ಲ. ನಿಮ್ಮ ಉತ್ಪನ್ನಗಳು ಯಾರಿಗೆ ಬೇಕು, ನಿಮ್ಮ ಉತ್ಪನ್ನಗಳು ಯಾವ ವಯಸ್ಸಿನವರೆಗೆ ಬೇಕು ಅನ್ನೋದನ್ನು ನೀವು ಟಾರ್ಗೆಟ್ ಮಾಡಿ. ನಿಮ್ಮ ಗ್ರಾಹಕರು ಎಲ್ಲಿದ್ದಾರೆ ಅನ್ನೋದನ್ನ ನೀವು ಟಾರ್ಗೆಟ್ ಮಾಡಿ ಸ್ನೇಹಿತರೆ. ಮತ್ತೆ ಇದನ್ನ ಮಾಡಿದ್ರಪ್ಪ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಸಮಯ ಮತ್ತು ಹಣ ಎರಡು ಉಳಿತಾಯ ಆಗುತ್ತೆ. ನಿಮ್ಮ ಗ್ರಾಹಕರು ಎಲ್ಲಿದ್ದಾರೆ,
ಅನ್ನೋದನ್ನು ನೀವು ಟಾರ್ಗೆಟ್ ಮಾಡದೇ ಹೋದರೆ ನೀವು ಹೆಚ್ಚು ಶ್ರಮ ಹಾಕಬೇಕಾಗುತ್ತೆ ಮತ್ತು ಸಮಯವನ್ನು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ನಿಮ್ಮ ಉತ್ಪನ್ನಗಳನ್ನ ಕೊಂಡುಕೊಳ್ಳಲು ಗ್ರಾಹಕರು ಎಲ್ಲಿದ್ದಾರೆ ಅನ್ನೋದನ್ನು ಟಾರ್ಗೆಟ್ ಮಾಡಿ. ಅಂದ್ರೆ ಇನ್ನೋವೇಷನ್, ಆಯ್ ಅಂದರೆ ಇನ್ನೋವೇಷನ್, ಹೊಸತನ. ಸೊ ನೋಡಿ ಸ್ನೇಹಿತರೆ, ನೀವು ಇವತ್ತು ಮಾರ್ಕೆಟಲ್ಲಿ ನೋಡ್ತಾ ಇರಬೇಕು, ಇವತ್ತು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇಲ್ಲೆಲ್ಲ ಕೂಡ ನೋಡ್ತಾ ಇರ್ಬೋದು ನೀವು. ಕೆಲವೊಂದಿಷ್ಟು ಕಂಪನಿಗಳು ತಮ್ಮ ಮಾರ್ಕೆಟಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ ಕಂಪನಿಗಳು ಇವತ್ತು ಕಾಣೋದೇ ಇಲ್ಲ. ಯಾಕಪ್ಪ ಅಂತಂದರೆ ಅವರು ತಮ್ಮ ಉತ್ಪನ್ನಗಳಲ್ಲಿ ಹೊಸ ಹೊಸ ಐಡಿಯಾಗಳನ್ನು, ಹೊಸ ಇನೋವೇಷನನ್ನು ಮಾಡಿಕೊಂಡಿರಂಗಿಲ್ಲ. ಹಾಗಾಗಿ ತಮ್ಮ ಉತ್ಪನ್ನಗಳು ಫೇಲ್ಯೂರ್ ಆಗಿಬಿಡ್ತವೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಉತ್ಪನ್ನಗಳು ಮಾರ್ಕೆಟಲ್ಲಿ ಸದಾ ಮಾರ್ಕೆಟ್ ಆಗ್ತಾ ಇರಬೇಕು, ಪ್ರಚಲಿತವಾಗಿರ್ಬೇಕಂದ್ರೆ ನಿಮ್ಮ ಉತ್ಪನ್ನಗಳಲ್ಲಿ ಹೊಸತನವನ್ನು ತಂಬನ್ನಿ. ಹೊಸತನ ಇರಲಿ. ಗ್ರಾಹಕರು ಹೊಸ ಇನೋವೇಷನ್ನ, ಹೊಸತನವನ್ನು ಕೇಳ್ತಾ ಇರ್ತಾರೆ. ಇವತ್ತಿನ ಒಂದು ಮಾರುಕಟ್ಟೆ ಟ್ರೆಂಡ್ ಹೇಗಿದೆ ಅಂತಂದರೆ, ಗ್ರಾಹಕರ ಬೇಡಿಕೆ ಬದಲಾಗಿದೆ. ಅವರ ಅವಶ್ಯಕತೆ, ಅವರ ಒಂದು ಅನುಕೂಲತೆಯನ್ನು ನೋಡಿಕೊಂಡು ಅವರು ತಮ್ಮ ಉತ್ಪನ್ನಗಳನ್ನು ಕೊಂಡ್ಕೊಳ್ತಾರೆ. ಹಾಗಾಗಿ ನೀವು ಕೂಡ ಅವರ ಒಂದು ಅವಶ್ಯಕತೆಗೆ ತಕ್ಕಂತೆ ನಾವು ಕೂಡ ಬದಲಾಗಬೇಕು. ಎನ್ ಅಂದರೆ ನೆಟ್ವರ್ಕಿಂಗ್. ಸೊ ನೀವು ಬಿಸ್ನೆಸ್ಸಲ್ಲಿ ಗೆಲ್ಲಬೇಕು ಅಂತಂದರೆ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ನೆಟ್ವರ್ಕಿಂಗ್ ಇಲ್ಲ ಅಂತಂದರೆ ನೀವು ಬಿಸ್ನೆಸ್ಸಲ್ಲಿ ಗೆಲ್ಲೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗಬೇಕು ಅಂದರೆ ನಿಮಗೆ ನೆಟ್ವರ್ಕಿಂಗ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೆಚ್ಚು ಜನರಿಗೆ ಪರಿಚಯವನ್ನು ಆಗಿದೆ. ನಿಮ್ಮ ಪರಿಚಯದಲ್ಲಿ ನಿಮ್ಮ ಉತ್ಪನ್ನಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳಿ. ಅವರು ವ್ಯವಹಾರ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ. ನಿಮ್ಮ ಉತ್ಪನ್ನಗಳ ಬಗ್ಗೆ ಅವರಿಗೆ ಪರಿಚಯವನ್ನು ಮಾಡಿಸ್ಬಿಡಿ. ನಾನು ಇಂಥ ಒಂದು ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀನಿ, ನನ್ನ ಒಂದು ಪ್ರಾಡಕ್ಟ್ ಈ ಥರ ಇದೆ, ಈ ಥರ ಇರುತ್ತೆ. ಸೊ ಜನರಿಗೆ ಇದ ಒಂದು ಉತ್ಪನ್ನಗಳ ಬಗ್ಗೆ, ನಿಮ್ಮ ಒಂದು ಉತ್ಪನ್ನಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಿ. ನೆಟ್ವರ್ಕಿಂಗನ್ನು ಬೆಳೆಸಿ. ಅಂದರೆ ಗ್ರೋತ್. ನೋಡಿ ಸ್ನೇಹಿತರೆ, ನೀವು ಒಂದು ಉದ್ಯಮವನ್ನು ಗ್ರೋತ್ ಆಗಿ ಬೆಳೆಸಬೇಕಂದ್ರೆ, ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕಂದ್ರೆ, ಸಣ್ಣ ಮಟ್ಟದಲ್ಲಿ ಶುರು ಮಾಡಿದಂಥ ಉದ್ಯಮವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕಾಗಿತ್ತಂದರೆ ನಿಮಗೆ ಈ 8 ಪದಗಳು ಏನದವಲ್ಲ, ಇವು ನಿಮಗೆ ಮೆಟ್ಟಲುಗಳಿದ್ದಂಗೆ. ಈ 8 ಪದಗಳನ್ನ ನೀವೇನಾದರೂ ಅಳವಡಿಸ್ಕೊಂಡು ಬಿಟ್ರಂದ್ರೆ ಕೊನೆಯದಾಗಿ ಸಿಗೋದು ನಿಮಗೆ ಯಾವುದಪ್ಪ ಅಂದ್ರೆ ಗ್ರೋತ್, ಬೆಳವಣಿಗೆ. ನೀವು ಬಿಸ್ನೆಸ್ಸಲ್ಲಿ ಗೆಲ್ಲಬೇಕು ಅಂತಂದ್ರೆ ಇಲ್ಲಿ ನಾನು ಹೇಳಿದಂಥ 8 ಮೆಟ್ಟಲುಗಳನ್ನು ನೀವು ಅಳವಡಿಸ್ಕೊಳ್ಬೇಕು. ಇವುಗಳನ್ನ ನೀವು ಫಾಲೋ ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಪಕ್ಕಾ 100% ಗೆಲ್ತೀರಿ. ಇವತ್ತು ಬಿಸ್ನೆಸ್ಸಲ್ಲಿ ಯಾಕೆ ಫೇಲ್ ಆಗಿದ್ದಾರೆ ಅಂದರೆ ಇಲ್ಲಿ ನಾನು ಹೇಳಿದಂಥ 8 ಟಿಪ್ಸ್ಗಳನ್ನು ಅವರು ಸರಿಯಾಗಿ ಫಾಲೋ ಮಾಡಿರಂಗಿಲ್ಲ. ನೀವೇನಾದರೂ ನಿಮ್ಮ ಬಿಸ್ನೆಸ್ಸಲ್ಲಿ ಗೆಲ್ಲಬೇಕಾಗಿತ್ತಂದರೆ ಈ 8 ಅಕ್ಷರಗಳನ್ನ ಫಾಲೋ ಮಾಡಿ ನೀವು ಕೂಡ ನಿಮ್ಮ ಬಿಸ್ನೆಸ್ಸನ್ನು ಒಳ್ಳೆಯ ರೀತಿಯಿಂದ ಗ್ರೋತ್ ಆಗಿ ಬೆಳೆಸಿ ಸ್ನೇಹಿತರೆ.